ಹಾಯ್ ಫ್ರೆಂಡ್ಸ್, ಎಲ್ಲರೂ ಕೂಡ ನಮಸ್ತೆ. ಇವತ್ತಿನ ವಿಡಿಯೋದಲ್ಲಿ ಏನು ಅಪ್ಡೇಟ್ಸ್ ಅಪ್ಪ ಅಂದ್ರೆ ಏನೆಲ್ಲ ವಿದ್ಯಾರ್ಥಿಗಳು KCET ಎಕ್ಸಾಮ್ ನ ಈಗಾಗಲೇ ಕಂಪ್ಲೀಟ್ ಮಾಡಿದ್ರು. ಏನು 23-24ನೇ ತಾರೀಕು ಏನು ನಮ್ಮ ಪ್ರಸನ್ನ ಸರ್ ಕೇವರ ಪ್ರಾಧಿಕಾರದವರು ಏನು ಪ್ರಸನ್ನ ಸರ್ ಹಿಂದೆ ಒಂದು ವಿಡಿಯೋದಲ್ಲಿ ಹೇಳಿದ್ರು, ಯಾರೆಲ್ಲ ವಿದ್ಯಾರ್ಥಿಗಳು ಒಂದಿಷ್ಟು ಆಡಿ ಸಂಖ್ಯೆನ ಹೊಸದಾಗಿ ಮಾಡಿಸಿರ್ತಾರೆ ಅಥವಾ ಅವರು ಅಗ್ರಿಯಲ್ಲಿ ಲೇಟ್ ಆಗಿ ಅಪ್ಲೋಡ್ ಮಾಡಕ್ ಆಗದಲ್ಲೇ ಟೈಮ್ ಮುಗ್ದೋಗಿರುತ್ತೆ, ಡಾಕ್ಯುಮೆಂಟ್ಸ್ ಗಳನ್ನ ಒದಗಿಸಿ ಈ ತರದ ಮತ್ತೆ ನಿಮ್ಮ ಕೆಟಗರಿಗೆ ಸಂಬಂಧಪಟ್ಟೆ ಯಾವುದೇ ಒಂದು ಡೀಟೇಲ್ಸ್ ನ ಎಡಿಟ್ ಮಾಡ್ಲಿಕ್ಕೆ ನಿಮಗೆ ಸಮಯ ಸಿಗದೆ ಅಥವಾ ಏನಾದ್ರೂ ಬೇರೆ ವಿಧದಲ್ಲಿ ನಿಮಗೆ ಆಗದೆ ಇರುವಂತಹ ವಿದ್ಯಾರ್ಥಿಗಳಿಗೆ ನಾವು ಮತ್ತೊಂದು ಬಾರಿ ಎಕ್ಸಾಮ್ ಆದ ನಂತರ ಏನು ಸಂಜೆನೆ ನಾನು ನಿಮಗೆ ಎಡಿಟ್ ಆಪ್ಷನ್ ಅನ್ನ ಕೊಡ್ತೀನಿ ಅಂತ ಓದುವುದರಲ್ಲಿ ನಿಮಗೆ ತಿಳಿಸಿದ್ರು. ಆ ವಿಡಿಯೋ ನೋಡಿಲ್ಲ ಅಂದ್ರೆ ಮತ್ತೊಂದು ಬಾರಿ ನೋಡಿ, ನನ್ನ ಚಾನಲ್ ಅಲ್ಲಿ ಇದೆ. ನೀವು ಅದೇ ಪ್ರಕಾರ ಪ್ರಸನ್ನ ಸರ್ ಹೇಳಿದ ರೀತಿಯಲ್ಲಿ ಈ ವರ್ಷ ವಿದ್ಯಾರ್ಥಿಗಳಿಗೆ ಮತ್ತೊಂದು ಬಾರಿ ಎಡಿಟ್ ಅನ್ನ ಮಾಡ್ಲಿಕ್ಕೆ ಅವಕಾಶವನ್ನ ಕೊಟ್ಟಿದ್ದಾರೆ. ಯಾರೆಲ್ಲ ವಿದ್ಯಾರ್ಥಿಗಳು ನಿಮ್ಮ ಹೊಸ ಆಡಿ ಸಂಖ್ಯೆಯನ್ನ ಮಾಡಿಸ್ಕೊಂಡ್ ಬಂದಿರ್ತೀರಾ, ಈಗೇನು ಕೆಟಗರಿ ವೈಸು ಪ್ರವರ್ಗ ಎ, ಪ್ರವರ್ಗ ಬಿ, ಪ್ರವರ್ಗ ಸಿ ಈ ತರದ ಆಡಿ ಸಂಖ್ಯೆಗಳು ಮತ್ತು ಅವರ ಕೆಟಗರಿಗಳು ಚೇಂಜ್ ಆಗಿರೋದ್ರಿಂದ ಸಾಕಷ್ಟು ವಿದ್ಯಾರ್ಥಿಗಳು ಗೊಂದಲದಲ್ಲಿ ಅವರು ಒಂದು KCET ಎಕ್ಸಾಮ್ ಅಲ್ಲಿ ಅಪ್ಡೇಟ್ ಅನ್ನ ಮಾಡಕ್ ಆಗಿಲ್ಲ ಅಂತ ವಿದ್ಯಾರ್ಥಿಗಳಿಗೆ ಅಥವಾ ಏನು ಅಗ್ರಿ ಕೋಟಾ ಅದಲ್ಲಿ ಏನು ಡಾಕ್ಯುಮೆಂಟ್ಸ್ ಗಳನ್ನ ಅಪ್ಲೋಡ್ ಮಾಡಬೇಕು ಅಂತ ಏನು ಡೇಟ್ ಅನ್ನ ಕೊಟ್ಟಿದ್ರೋ ಆ ಒಂದು ಡೇಟ್ ಅಲ್ಲೂ ಕೂಡ ವಿದ್ಯಾರ್ಥಿಗಳಿಗೆ ಡಾಕ್ಯುಮೆಂಟ್ಸ್ ಗಳನ್ನ ಸರಿದೂಗಿಸ್ಕೊಂಡು ಏನು ಅಪ್ಡೇಟ್ ಮಾಡಕ್ಕಾಗಿಲ್ಲ. ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತೊಂದು ಬಾರಿ ಅವಕಾಶವನ್ನ ಏನು KEA ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರಿಂದ ಮತ್ತೊಂದು ಅವಕಾಶವನ್ನ ಕೊಟ್ಟಿದ್ದಾರೆ. ಇಲ್ಲಿ ಇನ್ನು ಕೊನೆಯ ದಿನಾಂಕ ಅಂದ್ರೆ ನಿಮಗೆ ಈ ಒಂದು ಎಡಿಟ್ ಅನ್ನ ಮಾಡ್ಲಿಕ್ಕೆ ಕೊನೆಯ ದಿನಾಂಕವನ್ನ ಅವರಿನ್ನು ಅಪ್ಡೇಟ್ ಮಾಡಿಲ್ಲ. ಈಗ ಸದ್ಯಕ್ಕೆ ಏನು ನಿನ್ನೆ ಸಂಜೆನೆ ಅವರು ಏನು ಎಡಿಟ್ ಅನ್ನ ಆಪ್ಷನ್ ಅನ್ನ ಕೊಡ್ತೀವಿ ಅಂತ ಹೇಳಿದ್ರು, ಅದು ಇವತ್ತು ಬೆಳಗ್ಗೆಯಿಂದ ಲೈವ್ ಆಗಿದೆ. ನಾವಿವಾಗ ಲೈವ್ ಅಲ್ಲಿ ನಾನು ನಿಮ್ಗೆ ಅದನ್ನ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಯಾವುದೇ ಒಂದು ಸಂದರ್ಭದಲ್ಲೂ ಕೂಡ ಯಾವುದೇ ಒಂದು ಸ್ಟೆಪ್ ಅಲ್ಲಿ ನೀವು ಎಡಿಟ್ ಅನ್ನ ಮಾಡಬಹುದು. ಇವಾಗ ಯಾವ ರೀತಿ ಅಂತ ನೋಡೋಣ. ಈಗ ನಾವು ಏನು ಗೂಗಲಿಗೆ ಬಂದ್ಬಿಟ್ಟು ಏನು KEA ಅಂತೇಳಿ ಟೈಪ್ ಮಾಡಿ ಅದರಲ್ಲಿ KEA ಹೋಮ್ ಪೇಜಿಗೆ ಬನ್ನಿ. ಇಲ್ಲಿ ಏನು ಪ್ರವೇಶ ಅಂತ ಒಂದು ಆಪ್ಷನ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕೆಳಗಡೆ ಓಪನ್ ಆಗುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ UGCET 2026 ಅಂತ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೀವು ನೋಡ್ಬೋದು ಸ್ಟಾರ್ಟಿಂಗಲ್ಲಿ ಇನ್ನು OMR ಸೀಟ್ ಏನು ನಿನ್ನೆ ಒಂದು ವಿಡಿಯೋ ಮಾಡಿದ್ದೆ, OMR ಸೀಟ್ಗಳನ್ನು ಅಪ್ಲೋಡ್ ಮಾಡಿದ್ದಾರೆ ಅಂತೇಳಿ ಅದು ಮಾತ್ರ ಇನ್ನೂ ಅಪ್ಡೇಟ್ ಆಗಿರೋದು. ಈಗ ಇಲ್ಲಿ ನೀವು ಕೇಳಬಹುದು ಎಲ್ಲಿ ಎಡಿಟ್ ಆಪ್ಷನ್ ಲಿಂಕ್ ಅನ್ನ ಕೊಟ್ಟಿದ್ದಾರೆ ಅಂತ. ಇಲ್ಲಿ ಎಡಿಟ್ ಆಪ್ಷನ್ ಲಿಂಕ್ ಅನ್ನ ಕೊಟ್ಟಿಲ್ಲ. ಇಲ್ಲಿ ಕೆಳಗಡೆ ಒಂದು ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ಏನು ಫಸ್ಟ್ ಅಲ್ಲಿ ನಮಗೆ ಆನ್ಲೈನ್ ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಒಂದು ಲಿಂಕ್ ಅನ್ನ ಕೊಟ್ಟಿದ್ರು. ಅವರು ಏನು ಆನ್ಲೈನ್ ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಏನು ಲಿಂಕ್ ಅನ್ನ ಕೊಟ್ಟಿದ್ರಲ್ಲ, ಆ ಲಿಂಕ್ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ UGCET 2026 ಆನ್ಲೈನ್ ಅರ್ಜಿ ಲಿಂಕ್ ಅಂತ ಏನು 16/1/2026 ಅಂತ ಏನಲ್ಲಿ ನಿಮಗೆ ಶೋ ಆಗ್ತಾ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ನಾವು ಇಲ್ಲಿ ಒಂದು ಲಾಗಿನ್ ಮಾಡಿ ನಾವು ಎಡಿಟ್ ಅನ್ನ ಮಾಡಬೇಕಾಗುತ್ತೆ. ಎಡಿಟ್ ಆಪ್ಷನ್ ಇನ್ನು ಡೇಟ್ ಅವರು ಕೊಟ್ಟಿಲ್ಲ, ಹಾಗಾಗಿ ಇದೇ ಒಂದು ಲಿಂಕ್ ಅಲ್ಲಿ ಅವರು ಎಡಿಟ್ ಅನ್ನ ಕೊಟ್ಟಿದ್ದಾರೆ. ಈ ಒಂದು ಲಿಂಕ್ ಮೇಲೆ ನಾವು ಕ್ಲಿಕ್ ಮಾಡೋಣ. ಈ ರೀತಿಯಾಗಿ ಲಾಗಿನ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಒಂದು ಸ್ಟೂಡೆಂಟಿನ ಏನು ಅಪ್ಲಿಕೇಶನ್ ನಂಬರ್ನ ನಾವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಅದಾದ್ಮೇಲೆ ಇಲ್ಲಿ ಕೆಳಗಡೆ ಅವರ ಒಂದು ಕ್ರಿಯೇಟ್ ಮಾಡಿರುವಂಥ ಪಾಸ್ವರ್ಡ್ನ ಎಂಟರ್ ಮಾಡಬೇಕಾಗುತ್ತೆ. ನೀವು ಏನು ಮೊದಲ ಬಾರಿ ಅರ್ಜಿಯನ್ನು ಸಲ್ಲಿಸಿದ್ರೋ ಅದೇ ಅರ್ಜಿಯ ಸಂಖ್ಯೆಯನ್ನು ಇಲ್ಲಿ ಎಂಟರ್ ಮಾಡಿ, ಮತ್ತೆ ಪಾಸ್ವರ್ಡ್ನ ಏನು ಕ್ರಿಯೇಟ್ ಮಾಡಿದ್ರೋ ಮೊದಲ ಬಾರಿ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅದೇ ಒಂದು ಪಾಸ್ವರ್ಡ್ನ ಇಲ್ಲಿ ಹಾಕಿ ಇಲ್ಲಿ ಕೊಟ್ಟಿರುವಂಥ ಒಂದು ಕ್ಯಾಪ್ಚರ್ ಕೋಡ್ನ ಎಂಟರ್ ಮಾಡಿ ಲಾಗಿನ್ ಅಂತ ಏನು ಆಪ್ಷನ್ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. OTP ಈ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ಇವಾಗ ಲಾಗಿನ್ ಮಾಡೋಣ. ನಾನಿವಾಗ ಒಂದು ಸ್ಟೂಡೆಂಟಿಂದು ಲೈವ್ ಆಗಿ ಲಾಗಿನ್ ಆಗಿ ನಿಮಗೆ ತೋರಿಸ್ತಾ ಇದ್ದೀನಿ. ಏನು ಎಡಿಟನ್ನು ಡೀಟೇಲ್ಸ್ನ ಇಲ್ಲಿ ನಾವು ಫಿಲ್ ಮಾಡ್ಬೋದು. ಇಲ್ಲಿ ಎಲ್ಲ ಡೀಟೇಲ್ಸಲ್ಲಿ ಎಡಿಟ್ ಡೀಟೇಲ್ಸ್ ಅಂತ ಇಲ್ಲಿ ಆಪ್ಷನ್ ತೋರಿಸ್ತಾ ಇದೆ. ನೀವು ಯಾವ ಹಂತದಲ್ಲಿ ನಿಮ್ಮ ಒಂದು ಇದನ್ನ ಎಡಿಟ್ ಮಾಡಬೇಕು ಅದನ್ನ ನೀವು ಕ್ಲಿಕ್ ಮಾಡಿ ಎಡಿಟ್ ಮೇಲೆ ಕ್ಲಿಕ್ ಮಾಡಿ ಎಡಿಟನ್ನು ಮಾಡಬೇಕಾಗುತ್ತೆ. ನೀವು ಜನರಲ್ ಡೀಟೇಲ್ಸ್ ಬಗ್ಗೆ ಎಡಿಟ್ ಮಾಡೋದಾದರೆ ಇಲ್ಲಿ ಎಡಿಟ್ ಡೀಟೇಲ್ಸ್ ಅಂತ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಅದೇ ರೀತಿ ಎಲಿಜಿಬಿಲಿಟಿ ನಿಮ್ಮ ಕ್ರೈಟೀರಿಯಾ ಕ್ಲಾಸಸ್ ಏನಿರುತ್ತೋ ಅದನ್ನು ನೀವೇನಾದರೂ ಎಡಿಟ್ ಮಾಡಬೇಕು, ಅಥವಾ ರೂರಲ್ ಸರ್ಟಿಫಿಕೇಟ್ ಹಾಕೋಕ್ಕಾಗಿರಲ್ಲ, ಅಥವಾ ಕನ್ನಡ ಮೀಡಿಯಂ ಸರ್ಟಿಫಿಕೇಟ್ ಹಾಕೋಕ್ಕಾಗಿರಲ್ಲ, ಆ ಟೈಮಲ್ಲಿ ಯಾವುದೋ ಒಂದು ಸಂದರ್ಭದಲ್ಲಿ ನಿಮಗೆ ಡಾಕ್ಯುಮೆಂಟ್ಸ್ಗಳನ್ನು ಅಪ್ಲೋಡ್ ಮಾಡೋಕ್ಕಾಗಿರಲ್ಲ ಅಥವಾ ಅದಕ್ಕೆ ಸರಿಯಾದ ಮಾಹಿತಿನ ಕೊಡೋಕ್ಕಾಗಿರಲ್ಲ, ಅಂಥ ಸಂದರ್ಭಗಳನ್ನು ಈಗ ನೀವು
ಯೂಸ್ ಮಾಡ್ಕೊಂಡು ಎಡಿಟನ್ನು ಮಾಡಿ ನೀವು ನಿಮ್ಮ ಒಂದು ಅಪ್ಲಿಕೇಶನ್ನ ಕಂಪ್ಲೀಟ್ ಮಾಡ್ಬೋದು. ಈ ಒಂದು ಕೆ ಇ ಅವರು ಈಗ ನಿಮಗೆ ಮತ್ತೊಂದು ಬಾರಿ ಕಾಲಾವಕಾಶವನ್ನು ಕೊಟ್ಟಿದ್ದಾರೆ. ಈ ಒಂದು ಒಳ್ಳೆಯ ಸದುಪಯೋಗವನ್ನು ಪಡ್ಕೊಂಡು ನೀವು ನಿಮ್ಮ ಒಂದು ಆನ್ಲೈನ್ ಅಪ್ಲಿಕೇಶನ್ನ ಕಂಪ್ಲೀಟ್ ಮಾಡಿ ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಿಮಗೆ ಲೈವ್ ಆಗಿ ನಾನು ಒಂದು ಸ್ಟೂಡೆಂಟಿನ ಒಂದು ಲಾಗಿನ್ನ ಮಾಡಿ ನಾನು ನಿಮಗೆ ಯಾವ ರೀತಿ ಎಡಿಟಲ್ಲಿ ಬಿಟ್ಟಿದ್ದಾರೆ ಅಂತ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ರಿಸರ್ವೇಷನ್ ಏನಾದರೂ ನೀವು ಕಂಪ್ಲೀಟ್ ಮಾಡಿಲ್ಲ ಅಂದರೆ ಅಲ್ಲೂ ಕೂಡ ಕ್ಲಿಕ್ ಮಾಡ್ಬೋದು. ಸ್ಪೆಷಲ್ ಕ್ಯಾಟಗರಿ ಕ್ಲೈಮನ್ನು ಮಾಡಬೇಕು, ನೀವು ಅದನ್ನು ಕಂಪ್ಲೀಟ್ ಮಾಡಿಲ್ಲ ಅಂದರೂ ಕೂಡ ಕಂಪ್ಲೀಟ್ ಮಾಡ್ಬೋದು. NRI ಇದ್ದರೆ NRI ಕಂಪ್ಲೀಟ್ ಮಾಡ್ಬೋದು. ಡಾಕ್ಯುಮೆಂಟ್ಸ್ಗಳನ್ನು ಏನಾದರೂ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಈಗ ಕೆಲವರು ಏನಾಗಿದೆ ಅಂದರೆ ಹಳೆಯ ಒಂದು ಕ್ಯಾಸ್ಟನ್ನು ಇನ್ಕಮ್ ಇಟ್ಕೊಂಡು ಅಪ್ಲಿಕೇಶನ್ ಹಾಕಕ್ಕೆ ಹೋದಾಗ ಅದು ತಗೊಂಡಿರಲ್ಲ. ಯಾಕೆಂದರೆ ಇತ್ತೀಚೆಗೆ SC ST ಅವರಿಗೆ ಪ್ರವರ್ಗಗಳನ್ನು ಚೇಂಜ್ ಮಾಡಿರೋದ್ರಿಂದ ಅವರು ಹೊಸ ಆಡಿ ಸಂಖ್ಯೆಯನ್ನು ತಗೊಂಡೇ ಕಂಪಲ್ಸರಿ ಇಲ್ಲಿ ಅಪ್ಡೇಟ್ ಮಾಡಬೇಕು ಅಂತ KE ಪ್ರಾಧಿಕಾರದವರು ತಿಳಿಸಿದರು. ಅಂಥ ವಿದ್ಯಾರ್ಥಿಗಳಿಗೆ ಎಷ್ಟೋ ವಿದ್ಯಾರ್ಥಿಗಳಿಗೆ ಟೈಮಿಗೆ ಸರಿಯಾಗಿ ತಗೊಳ್ಳೋಕ್ಕಾಗದೆ ಹಾಗೆ ಅದು ಇನ್ಕಂಪ್ಲೀಟ್ ಆಗಿರುತ್ತೆ ಅರ್ಜಿ. ಅಂಥವರು ಈಗ ಹೊಸ ಒಂದು ಏನಾದರೂ ಆಡಿ ಸಂಖ್ಯೆನ ನೀವು ತೊಗೊಂಡಿದ್ರೆ ನಿಮ್ಮ ಒಂದು ಆಡಿ ಸಂಖ್ಯೆಯನ್ನು ಇಲ್ಲಿ ಮತ್ತೆ ಅಪ್ಡೇಟ್ ಮಾಡಿ ನೀವು ಫುಲ್ ಎಲ್ಲ ಯಾವ ಹಂತದಲ್ಲಿ ನೀವು ಎಡಿಟನ್ನು ಮಾಡಬೇಕೋ ಆ ಹಂತದಲ್ಲಿ ಎಡಿಟ್ ಮಾಡಿ. ಅದಾದಮೇಲೆ ನೀವು ಸೇವ್ ಆ್ಯಂಡ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ಒಂದು ಏನು PDF ಫೈಲ್ ಜನ್ರೇಟ್ ಆಗುತ್ತೋ ಅದನ್ನು ತಗೊಂಡು ನೀವು ಅಲ್ಲಿ ನಾಟ್ ವೆರಿಫೈಡ್ ಅಂತ ಬರುತ್ತೆ. ಯಾಕೆಂದರೆ ನಾಟ್ ವೆರಿಫೈಡ್ ಯಾಕೆಂದರೆ ನೀವು ಆ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಮತ್ತೊಂದು ಬಾರಿ ನಿಮ್ಮ ಕಾಲೇಜಿಗೆ ಹೋಗಿ ಅಲ್ಲಿ ಆ ವೆರಿಫೈಡ ಮಾಡಿದ ಮೇಲೆ ನಿಮ್ಮ ಅರ್ಜಿ ಇಲ್ಲಿ ಬಂದು ಮತ್ತೆ ನೀವು ಒಂದು ಕೊನೆಯ ಒಂದು ಏನು ಅರ್ಜಿ ಇರುತ್ತೋ ಫಾರಮ್ ಇರುತ್ತೋ ಅದನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಅಲ್ಲಿಯವರೆಗೆ ನಿಮ್ಮ ಒಂದು ಏನು ಅರ್ಜಿ ನಿಮ್ಮ ಒಂದು ಆನ್ಲೈನ್ ಅಪ್ಲಿಕೇಶನ್ ಕಂಪ್ಲೀಟೆಡ್ ಆಗಲ್ಲ. ಪ್ರತಿ ವಿದ್ಯಾರ್ಥಿ ಕೂಡ ಯಾರೆಲ್ಲ ಎಡಿಟನ್ನು ಅಥವಾ ಯಾರೆಲ್ಲ ಅಪ್ಡೇಟ್ಸನ್ನು ಮಾಡ್ತಿರೋ ಎಲ್ಲರೂ ಕೂಡ ನಿಮ್ಮ ಕಾಲೇಜಿಗೆ ಹೋಗಿ ಅದನ್ನು ವೆರಿಫೈ ಮಾಡ್ಕೊಂಬಂದು ನಿಮ್ಮ ಒಂದು ಆನ್ಲೈನ್ ಅಪ್ಲಿಕೇಶನನ್ನು ಕಂಪ್ಲೀಟ್ ಮಾಡಿ ಅಂತ ಹೇಳ್ತಾ, ಈಗ ಇನ್ನೊಂದು ಏನಂದರೆ ಅಗ್ರಿ ಕೋಟದಲ್ಲಿ ಯಾವೆಲ್ಲ ಮಕ್ಕಳು ಒಂದು ಅವಕಾಶವನ್ನು ಕಲ್ಪಿಸ್ಕೋಬೇಕು ಅಂತೇಳಿ ಎಷ್ಟೋ ವಿದ್ಯಾರ್ಥಿಗಳು ಸಾಕಷ್ಟು ಡಾಕ್ಯುಮೆಂಟ್ಸ್ಗಳನ್ನು ಒದಗಿಸೋಕ್ಕಾಗದೆ ಇಂತಿಷ್ಟು ಟೈಮಲ್ಲಿ ಅಪ್ಡೇಟ್ ಮಾಡೋಕ್ಕಾಗಿರಲಿಲ್ಲ. ಆ ಎಲ್ಲ ವಿದ್ಯಾರ್ಥಿಗಳು ಕೂಡ ಈ ಒಂದು ಟೈಮಲ್ಲಿ ಆ ಒಂದು ಏನು ಅಗ್ರಿ ಕೋಟದಲ್ಲಿ ಮತ್ತೊಂದು ಬಾರಿ ನಿಮಗೆ ಎಡಿಟ್ ಆಪ್ಷನ್ನ ಕೊಟ್ಟಿದ್ದಾರೆ. ಆ ಒಂದು ಅಗ್ರಿ ಕೋಟದಲ್ಲಿ ಬಯಸುವಂಥ ವಿದ್ಯಾರ್ಥಿಗಳು ಕೂಡ ಇಲ್ಲಿ ಈಗ ಮತ್ತೆ ಡಾಕ್ಯುಮೆಂಟ್ಸ್ಗಳನ್ನು ಅಪ್ಲೋಡ್ ಮಾಡ್ಬೋದು. ನಿಮ್ಮ ಒಂದು ಎಲ್ಲ ಡೀಟೇಲ್ಸ್ ಕೂಡ ಅಪ್ಲೋಡ್ ಮಾಡ್ಬೋದು. ಯಾವ ವಿದ್ಯಾರ್ಥಿನೂ ಕೂಡ ಯಾವ ಸಮಸ್ಯೆ ಇಲ್ಲದೆ ಈ ಒಂದು ಎಡಿಟ್ ಆಪ್ಷನನ್ನು ಉಪಯೋಗಿಸ್ಕೊಂಡು ನಿಮ್ಮ ಅರ್ಜಿಯನ್ನು ಕಂಪ್ಲೀಟ್ ಮಾಡಿ ಅಂತ ಈ ವಿಡಿಯೋದಲ್ಲಿ ನಾನು ತಿಳಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಪ್ರತಿಯೊಬ್ಬರಿಗೂ ಯಾರೆಲ್ಲ ವಿದ್ಯಾರ್ಥಿಗಳು ಇದ್ದಾರೋ, ನಿಮ್ಮ ಸ್ನೇಹಿತರಾಗಿರ್ಬೋದು, ನಿಮ್ಮ ಫ್ರೆಂಡ್ಸ್ ನಿಮ್ಮ ಒಂದು ರಿಲೇಟಿವ್ ಆಗಿರ್ಬೋದು, ನಿಮ್ಮ ಒಂದು ಅಕ್ಕಪಕ್ಕದ ಮನೆಯಲ್ಲಿರುವಂಥ ಸ್ಟೂಡೆಂಟ್ ಆಗಿರ್ಬೋದು, ಯಾರೆಲ್ಲ ಈ ಒಂದು ಕಂಪ್ಲೀಟೆಡ್ ಅಪ್ಲಿಕೇಶನ್ನ ಮಾಡಿಲ್ಲ ಅಂಥ ವಿದ್ಯಾರ್ಥಿಗಳಿಗೆ ಈ ವಿಡಿಯೋವನ್ನು ತಿಳಿಸಿ, ಈ ವಿಡಿಯೋವನ್ನು ಶೇರ್ ಮಾಡಿ ಅವರು ಕೂಡ ಈ ಒಂದು KCET ಎಕ್ಸಾಮ್ ಏನು ಕಂಡಕ್ಟ್ ಆದಮೇಲೆ ಎಡಿಟ್ ಆಪ್ಷನನ್ನು ಕೊಡ್ತೀನಿ ಅಂತ ಹೇಳಿದ್ರು, ಅದೇ ರೀತಿ ಕೊಟ್ಟಿದ್ದಾರೆ. ಬೇಗ ನೀವು ಎಡಿಟ್ ಆಪ್ಷನನ್ನು ಕಂಪ್ಲೀಟ್ ಮಾಡಿ ಅಂತೇಳಿ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ನಿಮ್ಮೆಲ್ಲರಿಗೂ ಕೂಡ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.